ಇವತ್ತು ಸಮಾಜದಲ್ಲಿ ಸೌಜನ್ಯ ಕೇಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಸಿನಿಮಾ ನಟ ಒಬ್ಬರು ಜೈಲಿಗೆ ಹೋಗಿ ಬಂದರು. ಒಬ್ಬ ಪ್ರಭಾವಿ ರಾಜಕಾರಣಿ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡು ಅವ್ರ ಮೇಲೆ ಏನೋ ತನಿಖೆಗಳು. ಸೊ ಇದನ್ನೆಲ್ಲ ನೀವು ಒಬ್ಬ ಪೊಲೀಸ್ ಆಗಿ ನೋಡುವಂಥ ದೃಷ್ಟಿಕೋನ ಹೇಗೆ, ಒಬ್ಬ ರಾಜಕಾರಣಿಯಾಗಿ ರಾಜಕೀಯ ವ್ಯಕ್ತಿಯಾಗಿ ನೋಡುವಂಥ ದೃಷ್ಟಿಕೋನ ಹೇಗೆ? ಬಟ್ ಈ ನೆಪೋಟಿಸಮ್ ಕಾರ್ಡ್ ಪ್ಲೇ ಆಗ್ತಾ ಇರೋದ್ರಿಂದನೇ JDS ಹಿಂದುಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. JDS ಪಕ್ಷದ ವೈಸ್ ಪ್ರೆಸಿಡೆಂಟ್ ಆಗಿ, ಉಪಾಧ್ಯಕ್ಷರಾಗಿ ನೀವೇನು ವಿಶ್ಲೇಷಣೆ ಕೊಡ್ತೀರಿ ಈ ಮಾತಿಗೆ? ಎಲ್ಲರೂ ಇಲ್ಲೇ ಬಂದಿದೆ, ಅದು ಇದೇ ಪಾರ್ಟಿಲಿ JDS ಪಾರ್ಟಿ, JDS ಇಂದನೇ ಬಂದು ಸಿದ್ದರಾಮಯ್ಯ, ಸಮೀರ್ ಎಲ್ಲರಿಗೂ ರಾಜಕೀಯ ಇಲ್ಲೇ ಹುಟ್ಟಿದ್ದು ಪಕ್ಷಿಗಳು. ರೆಕ್ಕೆ ಬಲಿತು, ರೆಕ್ಕೆ ಬರೋದ್ಮೇಲೆ ಹಾರು ಹೋಗ್ತವೆ. ತಂದೆ ತಾಯಿ ಬೇಡ ಅವ್ರಿಗೆ, ತಂದೆ ತಾಯಿನ ಏನು ನೋಡ್ಕೊಳೋದಿಲ್ಲ, ಬಿಟ್ಟು ಹೋದ್ರು. ಸರ್, ಇದ್ರ ಜೊತೆಗೆ ನಿರಂತರವಾಗಿ ಇಷ್ಟೆಲ್ಲ ಕೆಲಸಗಳು ಮಾಡಿಕೊಂಡು ಬಂದಮೇಲೆ ಪಾಲಿಟಿಕ್ಸಿಗೆ ಎಂಟ್ರಿ ಆಗ್ತೀರಿ. ಒಂದು ಕಡೆ ಕಾಂಗ್ರೆಸ್ ಇದೆ, ಒಂದು ಕಡೆ BJP ಇದೆ, ಎರಡೂ ರಾಷ್ಟ್ರೀಯ ಪಕ್ಷಗಳು. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿಯೂ ಕೂಡ ನಿಮಗೆ ಪರಿಚಯ ಇರುವಂಥ ರಾಜಕಾರಣಿಗಳಿದ್ದಾರೆ, ಮೊದಲಿಂದನೂ ಪರಿಚಯ ಇದ್ದವರಿದ್ದಾರೆ. ಬಟ್ ಎರಡೂ ನ್ಯಾಷನಲ್ ಪಾರ್ಟಿಗಳನ್ನು ಬಿಟ್ಟು ರೀಜನಲ್ ಪಾರ್ಟಿಯನ್ನು ಆಯ್ಕೆ ಮಾಡ್ಕೊಂಡೋದಕ್ಕೆ ಕಾರಣ ಏನು? ಅದರ ಜೊತೆಗೆ ಈಗ ರೀಜನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಜೊತೆಗೆ ಮರ್ಜ್ ಆಗಿದೆ, ಅದಕ್ಕೆ ಸಮ್ಮತಿ ಇದೆನಾ ಮಿರ್ಜಿ ಸಾಹೇಬ್ರದ್ದು ಅಂತ? ಈಗ ರೀಜನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿಗೆ ಮರ್ಜ್ ಆಗಿಲ್ಲ. ಎಲ್ಲಿ ಮರ್ಜ್ ಆಗಿದೆ? ಅಲ್ಲ, ಮೈತ್ರಿ ಅಂತೂ ಮೈತ್ರಿ ಆಗಿದೆ. ನೀವು ಮೈತ್ರಿ, ಎಂಗೇಜ್ಮೆಂಟು, ಮದುವೆ ಎಲ್ಲದಕ್ಕೂ ನೀವು ಒಂದೇ ಮಾಡಿಬಿಟ್ರೆ ಹೆಂಗಾಗುತ್ತೆ? ಇನ್ನು ಮೈತ್ರಿ ಮಾಡ್ಕೊಂಡಿದ್ರೆ ಎಲ್ಲಾಗುತ್ತೋ ಅದು ಯಾವುದ್ಯಾವುದು ಈ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಮೈತ್ರಿ ಮಾಡ್ಕೊಂಡಿರ್ತಾರೆ. ನಾನು ಸೇರಿದ ಕಾರಣ ಏನು ಅಂದರೆ, ಈ ನಿಮ್ಮ ಈ ದೊಡ್ಡ ದೊಡ್ಡ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಅವ್ರವ್ರು ಮಾಡಿಸ್ತಂತ ಇದರಲ್ಲಿ ನಾನು ಕಂಡಂತೆ ನಿಜವಾಗಿ ಜಾತ್ಯತೀತ ಇದೆ ಅಂದರೆ ಇದರಲ್ಲೇ ಇದೆ ಅಂತ ನನ್ನ ಪ್ರಕಾರ. JDSನಲ್ಲಿ ಅವ್ರು ಮತ್ತೆ ಎಲ್ಲರೂ JDSಗೆ ಬೈತಾರೆ, ಹೇಳ್ತಾರೆ. ಈಗ ಕಾಂಗ್ರೆಸ್ನವರು ನಿಮಗೆ ಗೊತ್ತಿದೆ, ಅವ್ರು ಆಲೇ ವರೇದರ್ ಟುವರ್ಡ್ಸ್ ಒನ್ ಕಮ್ಯುನಿಟಿ ಜಾಸ್ತಿ ಅಹಿಂದ ಅಂತಲೇ ಓಡಾಡ್ತಾರೆ. ಚೀಫ್ ಮಿನಿಸ್ಟರ್ ಆದವರು ಅಹಿಂದ ಅಂತ ಯಾಕೆ ಹೇಳ್ಬೇಕು? ಈಗ ನಾನು ಪೊಲೀಸ್ ಕಮಿಷನರ್ ಆಗ್ಬಿಟ್ಟು ಎಲ್ಲ ಲಿಂಗಾಯತರು ಅಂತ ಹೇಳ್ಬಿಟ್ರೆ ಇವರು ಅಹಿಂದ ಹೇಳೋದು ತಪ್ಪು. ಅವ್ರಿಗೆ ಕೆಲಸ ಮಾಡಲಿ, ಹಿಂದುಳಿದವ್ರಿಗೆ ಎಲ್ಲ ಕೊಡಲಿ, ಸವಲತ್ತು ಕೊಡಲಿ, ಎಜುಕೇಷನ್ ಕೊಡಲಿ, ದುಡ್ಡು ಕೊಡಲಿ, ಏನು ಬೇಕಾದ್ರೂ ಮಾಡಲಿ. ಬಟ್ ನಾನು ಅಹಿಂದ ಸಪೋರ್ಟ್ ಮಾಡ್ತೀನಿ ಅನ್ನೋದು. ಆಮೇಲೆ ಇನ್ನೊಬ್ಬರು ನಾವು ಬ್ರದರ್ ಅಪ್ಪ, ಅವ್ರು ಮಾತ್ರ ಬ್ರದರ್. ಅರೆ ಅವ್ರ ಬ್ರದರ್ ಅಂದ್ರೆ ನೀನು ಬ್ರದರ್ ಅಲ್ವಾ? ಎಲ್ಲರೂ ಬ್ರದರ್ಸ್. ಅವ್ರು ಹೇಳ್ಬೇಕಾದ್ರೆ ಹೇಳ್ಬೇಕಾಯ್ತು, ಹೌದಪ್ಪ ಅವರು ಬ್ರದರು, ಇವರು ಬ್ರದರು, ಎಲ್ಲರೂ ನಮ್ಮ ಬಸವಣ್ಣವ್ರು ಹೇಳಿದ್ರು, ಇವ ನಮ್ಮವ್ವ ಅಂತ ಹೇಳಿದ್ರು, ಹಂಗೆ ಇವರು ಹೇಳಬೇಕು. ಆ ಥರ ಎಲ್ಲಿದ್ದಾರೆ? ಇಲ್ಲ, ಈ ಪಾರ್ಟಿಯವರು ಇಲ್ಲ, ಆ ಪಾರ್ಟಿಯವರು ಇಲ್ಲ. ಮತ್ತು ಹೇಳೋದು ಮಾತ್ರ ಹೇಳ್ತಾ ಇರ್ತಾರೆ. ಮತ್ತು ಈ ದೇವೇಗೌಡರು ಕರ್ನಾಟಕಕ್ಕೆ ಮಾಡಿದಷ್ಟು, ದೇವೇಗೌಡರು ರೈತರಿಗೆ ಮಾಡಿದಷ್ಟು, ದೇವೇಗೌಡರು ನೀರಿನ ಬಗ್ಗೆ ಮಾಡಿದಷ್ಟು, ಅಥವಾ ದೇವೇಗೌಡರು ನೀರನ್ನ ತಿಳ್ಕೊಂಡಿರೋಷ್ಟು, ನೀರಿಂದು ನಿರ್ವಹಣೆ ಬಗ್ಗೆ ತಿಳ್ಕೊಂಡಿರೋಷ್ಟು ಯಾರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ? ಯಾರಿದ್ದಾರೆ? ಇಂಡಿಯಾದಲ್ಲೇ ಇಲ್ಲ. ಅಷ್ಟು ಅವರು ಎಲ್ಲ ತಿಳ್ಕೊಂಡು ಮಾಡಿ ಒಳ್ಳೇದೇ ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ಈಗ ನೋಡಿ, ಎಷ್ಟೋ ಜನ ಎಲ್ಲರೂ ಇಲ್ಲೇ ಬಂದಿದೆ, ಅದು ಇದೇ ಪಾರ್ಟಿಲಿ, JDS ಪಾರ್ಟಿ, JDS ಇಂದನೇ ಬಂದು ಸಿದ್ದರಾಮಯ್ಯ, ಸಮೀರ್ ಎಲ್ಲ ಏನಾಯ್ತು ಅಂದ್ರೆ ಇಲ್ಲೇ ಹುಟ್ಟಿದ್ದು ಪಕ್ಷಿಗಳು. ರೆಕ್ಕೆ ಬಲಿತು, ರೆಕ್ಕೆ ಬರೋದ್ಮೇಲೆ ಹಾರು ಹೋಗ್ತವೆ. ತಂದೆ ತಾಯಿ ಬೇಡ ಅವ್ರಿಗೆ, ತಂದೆ ತಾಯಿನ ಏನು ನೋಡ್ಕೊಳೋದಿಲ್ಲ, ಬಿಟ್ಟು ಹೋದ್ರು. ಕೆಲವರೆಲ್ಲ ಎಲ್ಲರೂ ಹಂಗಂಗೆ ಬಿಟ್ಟು ಹೋದ್ರು, ಬಲ್ತ ತಕ್ಷಣ ಬಿಟ್ಟು ಹೋಗ್ಬಿಟ್ರು. ಆದರೆ ಸಿದ್ದರಾಮಯ್ಯವ್ರದ್ದು ಇನ್ನೂ ಒಂದು ಹೆಚ್ಚು. ಅವ್ರೇನು ಹೇಳ್ತಾರೆ, ನಾನು ಬಿಟ್ಟೋಗಿಲ್ಲ, ಅವರೇ ಹೊರದೂಕ್ಬಿಟ್ರು ಅಂದರು. ಸತ್ಯನಾ ಅದು? ಅವ್ರು ಹೇಳ್ತಾರಲ್ಲ, ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಎಲ್ಲ ಕಡೆ ಹೇಳ್ತಾನೆ, ನಾನು ಬಿಟ್ಟೋಗಿಲ್ಲ, ಅವರೇ ನನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡೋದು. ನಾನು ಅದಕ್ಕೇನು ಹೇಳ್ತೀನಿ ಅಂದರೆ, ಈಗ ಮನೇಲಿ ಎಲ್ಲ ಮಕ್ಕಳೆಲ್ಲ ಇರ್ತಾವಲ್ಲ, ಮಕ್ಕಳೇನಾದರೆ ನಾವು ಬೈಯೋದು, ಹೊಡೆಯೋದು, ತಿದ್ದೋದು, ಮಾಡೋದು ಎಲ್ಲ ಮಾಡ್ತೀವಿ. ಮತ್ತು ಬುದ್ಧಿವಾದ ಹೇಳ್ತೀವಿ. ಕೆಲವರು ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ, ಮದುವೆ ಆಗ್ತಾ ಇಷ್ಟ ಇಲ್ಲ, ಲವ್ ಮಾಡ್ತಾಳೆ, ಇನ್ನೊಂದು ಕಡೆಗೆ ಹೋಗ್ತಾರೆ. ಈ ಥರ ಲವ್ಗಳು ಆಗಿರ್ತಾವೆ ಅವ್ರದ್ದು. ಅಥವಾ ಇನ್ನೇನೋ ಅವನು ಒಳ್ಳೆ ಕೆಲಸ ಸಿಕ್ಬಿಟ್ಟಿರ್ತದೆ, ಇಲ್ಲಿದ್ರೆ ಯಾಕೆ ತೊಂದರೆ, ನಾನು ಅಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ, ನಾನು ನನ್ನ ಹೆಂಡತಿ ಮಾತ್ರ ಖುಷಿಯಾಗಿರೋಣ ಅಂತ ಅವನು ಹೋಗ್ತಾನೆ. ಈ ರೀತಿ ನಾನಾ ಕಾರಣಗಳಿಂದ ಮಕ್ಕಳು ಮನೆ ಬಿಟ್ಟು ಹೋಗೋದು ಸಹಜ. ಮನೆಯಲ್ಲೂ ಮನೆಯಿಂದ ಆಚೆ ಯಾರನ್ನಾಗ್ತೀರಾ? ನೀವು ಹೇಳಿದ್ರೆ ನಟೋರಿಯಸ್ ಇದ್ರಷ್ಟೇ ಮನೆಯಿಂದ ಆಚೆ ಆಗೋದು. ತೀರಾ ಕೆಟ್ಟ ಹೆಸರು ತಂದರೆ ಮನೆ ಅಯ್ಯೋ ತಡ್ಕೊಳಕ್ಕಾಗಲ್ಲ, ಅವ್ನು ಇಟ್ಕೊಳಕ್ಕೆ ಆಗಲ್ಲ. ಮನೇಲಿ ಅವ್ನು ಏನೇನು ತಪ್ಪು ಮಾಡ್ತಾನೋ, ಏನು ಕತೆ ಮಾಡ್ತಾನೋ, ತಂದೆ ತಾಯಿನ ಏನು ಅಂತ ತಂದೆ ತಾಯಿನೇ ಮಾರಿಬಿಡು, ಅವನ್ನ ಏನು ಮಾಡ್ತಾನೆ ಗೊತ್ತಿಲ್ಲ, ಅವನ್ನ ತಡ್ಕೊಳಕ್ಕೆ ಆಗೋದಿಲ್ಲ.
ಯಾವ ತಂದೆ ತಾಯಿ ತಾನೇ ತಮ್ಮ ಮಕ್ಕಳನ್ನ ಮನೆಯಿಂದ ಆಚೆ ಹಾಕ್ತಾರೆ? ಫ್ರಸ್ಟ್ರೇಟ್ ಆಗಿ ಇನ್ನು ಸಾಧ್ಯನೇ ಇಲ್ಲಪ್ಪ ಅಂತ. ಹಂಗೆ ಸಿದ್ದರಾಮಯ್ಯನವ್ರನ್ನ ಆಗಲೇ ಇಲ್ಲ ಅಂತೇಳಿ ಇವರು ದೇವೇಗೌಡರು ಆಚೆ ಹಾಕಿದ್ದಾರೆ ಅಷ್ಟೇ. ಅವ್ರು ಹಾಕಿದ್ರು ಅವ್ರು ಹಾಕಿಸ್ಕೊಂಡು ಇವ್ರು ಏನು ಮಾಡಿದ್ರು, ಇವ್ರು ಹೋಗಲಿಲ್ಲ, ಹೋಗಿಸ್ಕೊಂಡಂಗೆ ಮಾಡಿಕೊಂಡ್ರು ಆ ವಾತಾವರಣ ಅವರೇ. ಬೇರೆಯವರೆಲ್ಲ ನೀವು ಹೆಸರು ಹೇಳಿದ್ರಿ, ಅವರು ರೆಕ್ಕೆ ಬಲಿತು ಹೋದ್ರು ಬಿಡಿ. ಚಲರಾಯಸ್ವಾಮಿ ಹೋದ್ರು, ಜಮೀರ್ ಅಹಮದ್ ಹೋದ್ರು, ರೆಕ್ಕೆ ಬರ್ತೋದ್ರು. ಇವರು ಹೊರಗೆ ಹಾಕಿಸ್ಕೊಂಡಿರೋರಲ್ಲ, ತಂದೆ ತಡ್ಕಣಕ್ಕಾಗಿಲ್ಲ ತಂದೆ ತಾಯಿ ಕೈಯಲ್ಲಿ, ಅದರಿಂದ ಆಚೆ ಆಗ್ತದೆ. JDS ಅಂತಂದರೆ ನೆಪೋಟಿಸಮ್ ಪಾರ್ಟಿ ಅನ್ನುವಂಥ ಒಂದು ಟ್ಯಾಗ್ಲೈನ್ ಇದೆ. ಯಾವಾಗಲೂ ದೊಡ್ಡಗೌಡರ ಕುಟುಂಬದ ಸದಸ್ಯರೇ ಚುನಾವಣೆಗೆ ನಿಲ್ತಾರೆ, ಅವರೇ ಅಭ್ಯರ್ಥಿಗಳಾಗ್ತಾರೆ, ಎಲ್ಲ ಎಲೆಕ್ಷನ್ಸಿಗೆ ಅವರೇ ನಿಂತಿರ್ತಾರೆ. ಮೊನ್ನೆ ಬೈ ಎಲೆಕ್ಷನ್ಸಿಗೂ ಇನ್ಸ್ಟೆಡ್ ಆಫ್ ನಿಖಿಲ್ ಬದಲಾಗಿ ಬೇರೆ ಯಾರಿಗಾದರೂ ಕೊಡ್ಬೋದಿತ್ತು. ಕೋಲಾರದಲ್ಲಿ ಟಿಕೆಟ್ ಕೊಟ್ಟರು, ಅವ್ರು ಗೆದ್ಕೊಂಡು ಬಂದರು ಕಾರ್ಯಕರ್ತರು, ಮಲ್ಲೇಶ್ ಬಾಬು ಅವರಿಗೆ. ಹಾಗೆ ಒಳ್ಳೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟರೆ ದೇ ಹ್ಯಾವ್ ಆಪರ್ಚುನಿಟಿ ಟು ವಿನ್. ಬಟ್ ಈ ನೆಪೋಟಿಸಮ್ ಕಾರ್ಡ್ ಪ್ಲೇ ಆಗ್ತಾ ಇರೋದ್ರಿಂದನೇ JDS ಹಿಂದುಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. JDS ಪಕ್ಷದ ವೈಸ್ ಪ್ರೆಸಿಡೆಂಟ್ ಆಗಿ, ಉಪಾಧ್ಯಕ್ಷರಾಗಿ ನೀವೇನು ವಿಶ್ಲೇಷಣೆ ಕೊಡ್ತೀರಿ ಈ ಮಾತಿಗೆ? ಈಗ ಯಾವ ಪಕ್ಷದಲ್ಲಿ ಇಲ್ಲ, ನಮ್ಮ ಮೈತ್ರಿ ಪಕ್ಷದ ಬಗ್ಗೆ ಹೇಳೋದಿಲ್ಲ, ಅಲ್ಲೂ ಅದೇ ಆಗ್ತಾ ಇದೆ. ಅಲ್ಲ ಬೇರೆ ಹೇಳಿ, ಅಲ್ಲ ಕಾಂಗ್ರೆಸ್ನಲ್ಲಿ ಆಗ್ತಿಲ್ವಾ? ಆದ್ರೆ JDS ನಲ್ಲಿ ಚೈನ್ ಸಿಸ್ಟಮ್ ಜಾಸ್ತಿ ಇದೆ. ಸಿದ್ದರಾಮಯ್ಯ ಅವ್ರ ಮಗ MLA ಮಾಡ್ಲಿಲ್ವಾ ಅವರು? ಆಗಿದ್ದಾರೆ. ಯಾಕೆ ಮಾಡಿದ್ರು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ಮಾಡಿ ಮಿನಿಸ್ಟ್ರಿ ಯಾಕೆ ಮಾಡಿದ್ರು? ಅವನ್ನ ಯಾಕೆ ಮಿನಿಸ್ಟ್ರಿ ಮಾಡೋಕಾಯ್ತು? ಧರ್ಮಸಿಂಗ್ ಮಗ ಅವನು ಚೀಫ್ ಮಿನಿಸ್ಟರ್ ಮಗ ಇದ್ದವನಲ್ಲ, ಅಥವಾ ಇನ್ನೊಬ್ಬ ಇದ್ನಲ್ಲ ಅಲ್ಲಿ. ಹಂಗೆ ಎಲ್ಲ ಪಾರ್ಟಿನಲ್ಲೂ ಇದೆ. ಈಗ ಅವ್ರ ಪಾರ್ಟಿ ಇವರೇ ಯಾರು? ಸೋನಿಯಾ. ಎಲ್ಲಿಂದ ತಗೊಂತೀರಾ? ಪಂಡಿತ್ ಜವಾಹರ್ಲಾಲ್ ನೆಹರು ಇಂದ ತೆಗೆದುಕೊಂಡ್ರೆ ಅವರೇ ಇದಾರ. ಆದ್ರಿಂದ ಪಾರ್ಟಿಗಳಲ್ಲಿ ಮಾಡ್ತಾರೆ, ನಾನಾ ವಿಷಯಗಳಿರ್ತವೆ, ನಾನಾ ಕೆಲವು ಸತಿ ಏನಾಗ್ತದೆ, ಎಲ್ಲ ಪಾರ್ಟಿ ವರ್ಕರ್ಸು, ಪಾರ್ಟಿ ಲೀಡರ್ಸ್ ಇರ್ತಾರಲ್ಲ, ದೇ ಫೀಲ್ ಸೇಫ್ ವಿತ್ ದಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಇವರಿದ್ರೆ ನಮ್ಗೆ ಒಳ್ಳೆಯದು. ಈಗ ಕಾಂಗ್ರೆಸ್ನಲ್ಲಿ ಇವರಿದ್ರೆ ಒಳ್ಳೇದು. ಯಾರು? ನಮ್ಮ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಅವರೆಲ್ಲ ಇದ್ದರೆ ಒಳ್ಳೇದು ನಮ್ಮ ಪಾರ್ಟಿಗೆ ಅಂತ ಅವ್ರು ಅನ್ಕೊಂತಾರೆ. ಇಲ್ಲಿ ಕರ್ನಾಟಕದಲ್ಲಿ BJP ತಗೊಂಡ್ರೆ ಯಡಿಯೂರಪ್ಪನವರು ಇದ್ದರೆ ಒಳ್ಳೇದು ಅಂತ ಈಗೆಲ್ಲ ಮಾಡ್ತಾವ್ರಲ್ಲ. ಯಡಿಯೂರಪ್ಪ ಬೇಕು, ಅವ್ರ ಮಗನೇ ಬೇಕು ಅಂತ ಎಷ್ಟೋ ಜನ ಮಾಡ್ತಾರೆ. ಅವರಿದ್ರೆ ಸೇಫ್ ಅಂತ ಅವ್ರು ಅನ್ಕೊಂತಾರೆ. ಹಂಗೆ ಇದರಲ್ಲೂ ಭಾಳಷ್ಟೆಲ್ಲ ನೋಡ್ತಿದ್ದಾರೆ. ಆಮೇಲೆ ಇವರಿದ್ರೆ ನಮಗೆ ಸೇಫ್ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಕಾರ್ಯಕರ್ತರು ಮತ್ತು ಇದರಲ್ಲಿರ್ತಕ್ಕಂಥ ಮೊದಲಿಂದ ಹಿರಿಯರು ಇದ್ದರು ಅದು ಮಾಡ್ಕೊಳ್ತಾರೆ. ಅದರಿಂದ ಹಂಗೆ ಬಂದಿದೆ ಅಷ್ಟೆ. ಸೊ ಎಲ್ಲ ಆಲ್ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ನಾನು ಆಗಲೇ ಯಾರು ಇದ್ರ ಸ್ವಲ್ಪ ಇವರು ಪಾಪ ಚಿಕ್ಕವರು ಬಡವರು ಇದ್ದಾರಲ್ಲ, ಅದಕ್ಕೆ ಕಾಣ್ತಾರೆ ನಿಮಗೆ. ಅದು ಒಂದು ಗಾದೆ ಇದೆ, ಊಸ್ದವ್ರು ಯಾರು ಅಂದರೆ ಮಾಸ್ಲು ಸೀರೆ ಉಟ್ಟೋಳು ಅಂತ. ಅಂದರೆ ನಾವು ಬಡವರಿದ್ದೀವಿ, ಸಣ್ಣ ಪರೀಕ್ಷೆ ಇದೆ, ಎಲ್ಲ ನಮ್ಮ ಮೇಲೆ ಕಂಡುಬಿಡುತ್ತೆ. ನಿಮಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಪಂಡಿತರಿಂದ ಹಿಡ್ಕೊಂಡು ರಾಹುಲ್ ಗಾಂಧಿವರೆಗೂ ನಿಮಗೆ ಕಾಣ್ತಿಲ್ಲ, ಹೌದಲ್ಲ ಸರ್? ಅದ್ರ ಜೊತೆಗೆ ರಾಜಕಾರಣಕ್ಕೆ ಬರಬೇಕು ಅಂತ ಅನಿಸಿದ್ದು ಯಾಕೆಂದರೆ, ನಾನು ಆಗಲೇ ಕೇಳ್ತಾ ಇದ್ದೀನಿ ನಿಮಗೆ, ಈ ರಾಜಕಾರಣಿಗಳಿಗೂ ಪೊಲೀಸರಿಗೂ, ಅಂದರೆ ಪೊಲೀಸರು ಮಾಡೋ ಕೆಲಸಕ್ಕೆ ಅವಾಗವಾಗ ರಾಜಕಾರಣಿಗಳು ಇಂಟ್ರಾಕ್ಟ್ ಮಾಡ್ತಾನೆ ಇರ್ತಾರೆ ಸುಮಾರು ಕಡೆ. ಬಟ್ ಆಗ ಅಂದರೆ ನೀವು ಪೊಲೀಸ್ ಡ್ಯೂಟಿಯಲ್ಲಿ ಇದ್ದಾಗ ರಾಜಕಾರಣಿಗಳ ಮೇಲೆ, ರಾಜಕೀಯದ ಮೇಲೆ ಎಲ್ಲೊಂದು ಕಡೆ ಒಂದಿಷ್ಟಾದರೂ ಅಸಡ್ಡೆ ಭಾವ ಹುಟ್ಟಿರುತ್ತೆ, ಏನು ಈ ರಾಜಕಾರಣಿಗಳು ಅಂತ. ಕರೆಕ್ಟ್. ಬಟ್ ರಿಟೈರ್ಡ್ ಆದಮೇಲೆ ಮೋಸ್ಟ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟಿನ ಹಿರಿಯ ಅಧಿಕಾರಿಗಳು ರಾಜಕಾರಣದ ಹತ್ರ ವಾಲ್ತಾರೆ. ಸೊ ವಾಟ್ಸ್ ದ ರೀಸನ್ ಬಿಹೈಂಡ್ ಇಟ್? ನಾನು ಪೊಲೀಸ್ ಇದ್ದಾಗ ಸ್ವಲ್ಪ ರಾಜಕಾರಣಿಗಳಿಗೂ ನಮ್ಗೆ ಘರ್ಷಣೆ, ನೀವು ಹೇಳ್ದಂಗೆ ಕೆಲವ್ರು ಏನಪ್ಪ ಈ ರೀತಿ ಎಲ್ಲ ಅದೆಲ್ಲ ಸತ್ಯ, ಹೊರಗೇನು ಸುಳ್ಳೇನಿಲ್ಲ. ಏನು ಹಿಂಗೆ ಮಾಡಿದ್ರು ಅನ್ನೋದು, ಸಿಟ್ಟು ಬಂದಿರೋದು ಎಲ್ಲ ಆಗಿದ್ದಾವೆ. ಇದು ಅಷ್ಟೇ. ನಾನೀಗ ಒಂದು ರಿಟೈರ್ಡ್ ಆಗಿ 11 ವರ್ಷ ಆಯಿತು, ನಾನೇನು ಎಲ್ಲೂ ಹೋಗಿಲ್ಲ, ರಾಜಕಾರಣಕ್ಕೆ ಹೋಗಿರಲಿಲ್ಲ ಬೇಡ ಅಂತ. ಈಗ ಅನ್ನಿಸ್ತು ಏನಾದರೂ ಒಂದು ಮಾಡಬೇಕಲ್ಲ ಸೇವೆ. ಸುಮ್ಮನೆ ಮನೇಲೇ ಕೂತಿದ್ರೆ ಮಕ್ಕಳನ್ನು ಆಚೆ ಕಳಿಸ್ತಾನೆ, ನಾಳೆ ಏನಪ್ಪ ಇವನು ನಮ್ಮಪ್ಪ ಮನೇಲೇ ಕೂತಿರ್ತಾನೆ ಯಾವಾಗಲ್ಲ ಅಂತೇಳಿ ಅವ್ರಿಗೂ ಬೇಜಾರಾಗ್ಬಿಡ್ತದೆ. ಆದ್ದರಿಂದ ನಾನು ಹೊರಗಡೆ ಹೋಗಿ ಎಷ್ಟು ಸಾಧ್ಯ ಆಗ್ತದೆ, ನಾನು ಈ ಸರ್ವೀಸಲ್ಲಿ ಎಷ್ಟು 40 ವರ್ಷ ಸರ್ವೀಸ್ ಮಾಡಿದ್ದೀನಿ. ಏನು ನಾವು ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ದಲ್ಲಿ ಯಾವ ರೀತಿ ಮಾಡಿದ್ದೇವೋ, ಜನಕ್ಕೆ ಸಹಾಯ ಮಾಡಲಿಕ್ಕೆ ಎಲ್ಲಿ ಸಹಾಯ ಮಾಡಲಿಕ್ಕಾಗುತ್ತೋ ಅಲ್ಲೆಲ್ಲ ಸಹಾಯ ಮಾಡೇ ಇದ್ದೀವಿ. ಕೆಟ್ಟದ್ದು ಮಾಡಿಲ್ಲ. ಅದೇ ರೀತಿ ರಾಜಕೀಯದಲ್ಲೂ ಅಷ್ಟೇ. ಈಗ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋ ಮೊದಲು ಏನಾದರೂ ಸಹಾಯ ಮಾಡಲಿಕ್ಕಾದ್ರೆ ಸಹಾಯ ಮಾಡ್ತೀನಿ. ಇಲ್ಲ ಅಂದರೆ ನಾನು ಈ ಪಕ್ಷ ಆಯಿತು ಆ ಪಕ್ಷ ಆಯಿತು, ಇದೇ ಪಕ್ಷದಲ್ಲಿದ್ದರೂ ಅಷ್ಟೇ, ನನಗೆ ಒಪ್ಪಿಗೆ ಆದರೆ ಅಷ್ಟೇ ಮಾಡೋಣ, ಅದ್ರ ವಿಷಯ ಇಲ್ಲ ಅಂದರೆ ಸುಮ್ಮನೆ ಇರ್ತೀನಿ. ನನಗೇನೋ ಸಹಾಯ ಮಾಡೋಕ್ಕಾದ್ರೆ ಸಹಾಯ ಮಾಡ್ತೀನಿ. ಅದಕ್ಕೆ ಜನರ ಇನ್ನೂ ಸ್ವಲ್ಪ ಸಹಾಯ ಮಾಡಲಿಕ್ಕೆ ಇನ್ನೂ ಶಕ್ತಿ ಇದೆ, ಮಾಡೋಣ. ಮತ್ತು ನಮ್ಮ ತಂದೆಯವರು ರಾಜಕೀಯದಲ್ಲಿ ಇದ್ದರು, MLA ಆಗಿದ್ರು ಅಂತ ಹೇಳಿದ್ಮೇಲೆ ಅವರು MLA ಆಗಿದ್ದರು. ಆದ್ದರಿಂದ ಬಟ್ ನಾನೇನು ಚುನಾವಣೆ ನಿಲ್ಲೋದು ಅಂತೇನಲ್ಲ,
ಬಟ್ ರಾಜಕೀಯದಲ್ಲಿದ್ದು ಜನಗಳಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅದು ಆಪರ್ಚುನಿಟಿ ಇದೆನಾ ಮುಂದಿನ ದಿನಗಳಲ್ಲಿ ಚುನಾವಣೆ ಆಪರ್ಚುನಿಟಿ ಯಾವಾಗಲೂ ಬರ್ತದೆ. ಆಪರ್ಚುನಿಟಿ ಕ್ಯಾನ್ ಬಿ ಹಿಂದೆ ಕ್ರಿಯೇಟೆಡ್, ಬಂದಿತ್ತಾ ಆಪರ್ಚುನಿಟಿ ವಿಲ್ ಕಮ್, ಆಪರ್ಚುನಿಟಿ ವಿಲ್ ಬಿ ಕ್ರಿಯೇಟೆಡ್, ಎರಡೂ ಆಗ್ತವೆ. ಈಗ ಎಷ್ಟೋ ಜನಕ್ಕೆ ಎಲ್ಲ ಇದ್ದವ್ರು ಈಗ ಡೆಲ್ಲಿನವ್ರು ಆಯಮ್ಮ CM ಆಗಲಿಲ್ವಾ? ಅಲ್ಲ ಈ ನಮ್ಮ ಹಿಂದೆ ಪ್ರಧಾನಮಂತ್ರಿಗಳೇ ಏನು ಇಲ್ದರೆ ಸಡನ್ CM ಆಫ್ ಗುಜರಾತ್ ಆಗಲಿಲ್ವಾ? ಆಗ್ತಾವಂತು ಆಪರ್ಚುನಿಟಿ. ನಾವು ಹುಡಿಕೊಂಡೇನು ಹೋಗೋದಿಲ್ಲ, ಬಂದರೆ. ಬಟ್ ಏನು ಬಂದರೂ ನಾವು ಏನು ಸಹಾಯ ಮಾಡೋದು, ಒಳ್ಳೇದು ಮಾಡೋಂಥದ್ದಕ್ಕೆ ಹೋಗ್ತೀನಿ ಹೊರತು ಬೇರೆ ಏನು ಆಮಿಷ ಆಸೆ ಏನೂ ಇಲ್ಲ. ಆಲ್ ದ ಬೆಸ್ಟ್ ಫಾರ್ ಪಾಲಿಟಿಕ್ಸ್ ಸರ್. ಥ್ಯಾಂಕ್ ಯು. ಶೂ ಆಗಲಿ. ಇನ್ನು ಅದ್ರ ಜೊತೆಗೆ ಸರ್, ನೀವು ಒಂದು ಕಡೆ ಈಗ ರಾಜಕೀಯದಲ್ಲೂ ಆ್ಯಕ್ಟಿವ್ ಆಗಿದ್ದೀರಿ, ರಾಜಕೀಯ ಪಕ್ಷದಲ್ಲಿ ಅಧಿಕೃತ ಮೆಂಬರ್ಶಿಪ್ಪನ್ನು ಹೊಂದಿದ್ದೀರಿ, JDS ಅಲ್ಲಿ ಉಪಾಧ್ಯಕ್ಷರ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಅದರ ಹಿಂದೆ ಇಷ್ಟು ತನಕ ಮಾತಾಡಿದಾಗೆ ನೀವು ಒಬ್ಬ ಪೊಲೀಸ್ ಆಫೀಸರ್ ಕೂಡ. ಇವತ್ತು ನಡೆಯುವಂತಹ ಒಂದಿಷ್ಟು ಕೇಸ್ಗಳನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಇವತ್ತು ಸಮಾಜದಲ್ಲಿ ಸೌಜನ್ಯ ಕೇಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಸಿನಿಮಾ ನಟ ಒಬ್ಬರು ಜೈಲಿಗೆ ಹೋಗಿ ಬಂದರು. ಒಬ್ಬ ಪ್ರಭಾವಿ ರಾಜಕಾರಣಿ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡು ಅವ್ರ ಮೇಲೆ ಏನೋ ತನಿಖೆಗಳು. ಸೊ ಇದನ್ನೆಲ್ಲ ನೀವು ಒಬ್ಬ ಪೊಲೀಸ್ ಆಗಿ ನೋಡುವಂಥ ದೃಷ್ಟಿಕೋನ ಹೇಗೆ, ಒಬ್ಬ ರಾಜಕಾರಣಿಯಾಗಿ ರಾಜಕೀಯ ವ್ಯಕ್ತಿಯಾಗಿ ನೋಡುವಂಥ ದೃಷ್ಟಿಕೋನ ಬೇರೆ ಹೇಗೆ? ಈಗ ಏನಾಗುತ್ತೆ ಅಂದರೆ, ಈ ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟವರು ಕಡಿಮೆ ಜನ ಇದ್ದಾರೆ, ಒಳ್ಳೆಯವರು ಜಾಸ್ತಿ ಇದ್ದಾರೆ. ಅದಕ್ಕೆ ಪ್ರಪಂಚ ಉಳ್ಕೊಂಡಿದೆ. ಇದು ನಾವು ಪರ್ಟಿಕ್ಯುಲರ್ಲಿ ವಿ ಕೆನಾಟ್ ಸೇ ರಾಜಕಾರಣಿ ಅಂತಲೇ ಹೇಳೋದು, ಸಿನಿಮಾ ಆ್ಯಕ್ಟರ್ ಅಂತಲೇ ಹೇಳೋದು, ಅಥವಾ ಪೊಲೀಸ್ ಅಧಿಕಾರಿ ಅಂತ ಹೇಳೋದು, ಅಥವಾ ಯಾರೋ ಸಾಹುಕಾರನ ಮಗ ಅಂತ ಹೇಳೋಕ್ಕಾಗೋದಿಲ್ಲ. ಒಂದೊಂದು ಸತಿ ಒಬ್ಬರು ಮಾಡ್ತಾ ಇರ್ತಾರೆ. ಬಡವರು ಮಾಡ್ಬೋದು, ಸಾಹುಕಾರರು ಮಾಡ್ಬೋದು, ರಾಜಕಾರಣಿನೂ ಮಾಡ್ಬೋದು. ಕೆಲವು ಸತಿ ಕೆಲವು ರಾಜಕಾರಣಿಗಳಿಗೆ ಮದ ಹತ್ತಿರ್ತದೆ, ಅಬ್ಸಲ್ಯೂಟ್ ಪವರ್ ಬರ್ತದಲ್ಲ. ಬಟ್ ಯಾಕೆ ನಾನು ನಿಮಗೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ಇನ್ವೆಸ್ಟಿಗೇಷನ್ ಮೆಥಡ್ ಅನ್ನೋದು ನಿಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಆಗಿದೆನಾ ಅಂತ. ಯಾಕಂತಂದರೆ ಮೆನಿ ಸಾರ್ವಜನಿಕರ ಕಂಪ್ಲೇಂಟ್ಸ್ ಏನು ಅಂತಂದರೆ, ನಮ್ಮ ಹತ್ರ ಸರಿಯಾದ ಸಾಕ್ಷಿ ಇದೆ, ಎವಿಡೆನ್ಸಸ್ಗಳಿದೆ, ವಿಟ್ನೆಸ್ಗಳಿದೆ, ಬಟ್ ಪೊಲೀಸರು ಕಂಪ್ಲೇಂಟ್ ತಗೊಳ್ಳೋಕ್ಕೆ ಹಿಂಜರಿತಾ ಇದ್ದಾರೆ, ಪೊಲೀಸ್ ಆರ್ ನಾಟ್ ರೆಡಿ ಟು ಟೇಕ್ ಅ ಕಂಪ್ಲೇಂಟ್. ಈ ಥರದ್ದು ಕೇಳಿ ಬಂದಾಗ ಏನು ಅನಿಸುತ್ತೆ ನಿಮಗೆ ಅಂತ? ಅಂದರೆ ಆ ಥರದ ಸಿಚುವೇಶನ್ಸ್ಗಳಲ್ಲಿ ಪೊಲೀಸರು ಕಂಪ್ಲೇಂಟ್ ತೊಗೊಳ್ಳದೇ ಇದ್ದರೆ ಆ ದೂರು ಕೊಡೋಕ್ಕೆ ಬಂದಂಥವ್ನು ಏನು ಮಾಡಬೇಕು ಆ ಸಂದರ್ಭದಲ್ಲಿ? ಅದು ದೇ ಹ್ಯಾವ್ ಟು ಗೋ ಟು ದಿ ಹೈಯರ್ ಅಪ್ಸ್, ಆರ್ ದೇ ಹ್ಯಾವ್ ಟು ಗೋ ಟು ದಿ ಕೋರ್ಟ್ ಅಷ್ಟೇ. ಬಟ್ ನೀವು ಹೇಳಿದ ನಿಜ. ಯಾಕೆಂದರೆ ಈಗ ಯಾಕೆ ಕ್ವಾಲಿಟಿ ಕಡಿಮೆ ಆಗ್ತಿದೆ ಅಂದರೆ, ಈ ಟ್ರಾನ್ಸ್ಫರ್ಸ್ ಹ್ಯಾವ್ ಗಾನ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ದಿ ಪೊಲಿಟಿಷಿಯನ್ಸ್, ನಾಟ್ ಓನ್ಲಿ ಪೊಲೀಸ್, ಆಲ್ ದಿ ಡಿಪಾರ್ಟ್ಮೆಂಟ್ಸ್. ಅವಾಗ ಏನಾಗ್ತದೆ, ಇವ್ರು ಬಂದವನು 1 ವರ್ಷ ಅಷ್ಟೇ ಮಾಡಿದ್ರು ಲಿಮಿಟು. ಅದು ಯಾವ ಬ್ರಹ್ಮ ಅವ್ರಿಗೆ ಕೊಟ್ಟನೋ ಐಡಿಯಾ ನನಗೆ ಗೊತ್ತಿಲ್ಲ. ಬ್ರಹ್ಮನಿಗೂ ಅದು ಗೊತ್ತಾಗೋದಿಲ್ಲ. ಇದು 1 ವರ್ಷ ಅಂದರೆ ಹೆಂಗಾಗುತ್ತೆ? ನನಗೆ 1 ವರ್ಷ ನೀವು ಹಾಕಿದ್ರೆ, ಒಂದು ಸ್ಟೇಷನ್ ಹೌಸ್ ಆಫೀಸರ್ ಅಥವಾ ಇನ್ಸ್ಪೆಕ್ಟರ್ ಹಾಕಿದ್ರೆ ನೀವು, ಅವನು ಅಲ್ಲಿ ಫಸ್ಟು ಪೊಲೀಸ್ ಸ್ಟೇಷನಲ್ಲಿ ಯಾರ್ಯಾರು ಇದ್ದಾರೆ ತಿಳ್ಕೊಬೇಕಾ? ಅದಕ್ಕೆ 1 ವರ್ಷ ಬೇಕಾಗಿತ್ತು. ಅವ್ರ ಹೆಸರುಗಳು, ಮತ್ತು ಯಾರ್ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ತಿಳ್ಕೊಳ್ಬೇಕು. ಎಕ್ಸಾಕ್ಟ್ಲಿ ಏನಾಗ್ತಿದೆ ನೋಡ್ಬೇಕಾ, ಓದ್ಬೇಕಾ ಅದನ್ನ, ಯಾವುದನ್ನ ಎಲ್ಲ ನಮ್ಮ ಹಿಸ್ಟ್ರಿ ಶೀಟ್ಗಳು ಇರ್ತಾವೆ, ಎಲ್ಲರದ್ದು ಬುಕ್ಗಳೆಲ್ಲ ಓದ್ಬೇಕಾ, ಅದರದ್ದೆಲ್ಲ ಅಷ್ಟೆಲ್ಲ ಓದಲಿಕ್ಕೇ ಟೈಮ್ ಆಗಲ್ಲ. ಅಷ್ಟರೊಳಗೆ ಮತ್ತು ಇವನು ಬೇರೆ ಪೋಸ್ಟ್ ಹಂಗಲ್ವಲ್ಲ, ಬರೀ ಓದ್ಕೊಂಡೆ ಕೂತ್ಕೊಳಕ್ಕಾಗಲ್ವಲ್ಲ. ಡೇ 1 ಚಾರ್ಜ್ ತಂದ ತಕ್ಷಣ ಅಲ್ಲಿ ಗಲಾಟೆ ಅದರಲ್ಲಿ ಹೋಗ್ಬೇಕು, ಇಲ್ಲಿ ಮಿನಿಸ್ಟರ್ ಬಂದರೆ ಇಲ್ಲಿ ಹೋಗ್ಬೇಕು, ಆ ಕೆಲಸಗಳು ಇದ್ದೇ ಇರ್ತವೆ, ಮಾಡ್ರೆ ಅದರಲ್ಲಿ ಹೋಗ್ಬೇಕು. ಅದ್ರ ಜೊತೆಗೆ ಇದು ಓದ್ಕೊಂಡು ಎಲ್ಲ ತಿಳ್ಕೊಂಡು ಜ್ಞಾನ ತಿಳ್ಕೊಂಡು ಮಾಡೋಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ? ಆಮೇಲೆ ತಿರ್ಗಾಲೇ ಇನ್ನು ಬಂದು ಬರ್ತಿದ್ದಂಗೆ ನನ್ನ ಮೈ ನಿನಗೆ ಟ್ರಾನ್ಸ್ಫರ್ ಆಗ್ತದೆ ಅಂತ ಆಗಲೇ ಹೇಳ್ತಾರೆ. ತಿರ್ಗಿ ಎಲ್ಲಿ ಹೋಗ್ಬೇಕಪ್ಪ, ಯಾರು ಕಾಲು ಹಿಡಿಬೇಕಪ್ಪ ಅಂತ ಅವನು ಆ ಯೋಚನೆಯಲ್ಲಿ ಇರ್ತಾನೆ. ಸೊ ಎವರಿ ಆಫೀಸರ್ ಆಫ್ ಆಲ್ ದಿ ಡಿಪಾರ್ಟ್ಮೆಂಟ್, ದೇ ಆರ್ ಥಿಂಕಿಂಗ್ ಓನ್ಲಿ ಅಬೌಟ್ ದಿ ಟ್ರಾನ್ಸ್ಫರ್. ದೇ ಆರ್ ಥಿಂಕಿಂಗ್ ಏನು ಮಾಡೋದು, ಹೆಂಗೆ ಮಾಡೋದು, ಏನು ಟ್ರಾನ್ಸ್ಫರ್ ಮಾಡೋದು ಅಂತ ಬರೀ ಅದೇ ಯೋಚನೆಯಲ್ಲಿದ್ದಾರೆ. ಅದೇ ಮತ್ತು ದುಡ್ಡು ಕೊಡಬೇಕು ಟ್ರಾನ್ಸ್ಫರ್ಗೆ ಅಂತಾರೆ. ಮೊದಲೇ ನೆವರ್ ಹರ್ಡ್ ಆಫ್ ದಟ್. ಮೊದಲೇ ಸಾಧ್ಯನೇ ಇಲ್ಲ. ಅಂದರೆ ಯಾವ ಆಧಾರದ ಮೇಲೆ ಟ್ರಾನ್ಸ್ಫರ್ ಆಗ್ತದೆ? ಅಂದರೆ ಟ್ರಾನ್ಸ್ಫರ್ ಹಿಂದಿನ ಕಾಲದಲ್ಲಿ ಟ್ರಾನ್ಸ್ಫರ್ ಆದ್ರೆ ನಾವೇ ಮಾಡ್ತಿದ್ವಿ, ನಿರಾಶೆ ಅದು. ಈಗ ಟ್ರಾನ್ಸ್ಫರ್ ಆದರೆ ಸಂತೋಷ ಪಡ್ತಾರೆ. ನಾವೇ ಮಾಡ್ತಿದ್ವಿ ಆಫೀಸರ್. ನಾನು SP ಇದ್ದಾಗಲೇ ನಾವು ಮಾಡ್ತಿದ್ವಿ. ಈಗ DGನೇ ಮಾಡೋಕ್ಕಾಗಲ್ಲ. ಹೌದಾ? ಎಲ್ಲ ಡಿಫಿಕಲ್ಟಿ ಆಯ್ತು. ಈಗ ಯಾರ್ಯಾರು ಮಾಡೋಕ್ಕಾಗಲ್ಲ, ಎಲ್ಲ ಎವ್ರಿಥಿಂಗ್ ಥ್ರೂ ಪಾಲಿಟಿಷಿಯನ್ ಆಗ್ತದೆ. ಹಂಗಾಗಿ ಇದು ಡಿಟಿರೇಟ್ ಆಗ್ತದೆ. ಅವ್ರಿಗೂ ಈಗ ಇಂಟ್ರೆಸ್ಟ್ ಬರಲ್ಲ. ನಮಗೆಲ್ಲ ಹಾಕಿದ್ರೆ ನಾವು ಹೇಳಿದ್ನಲ್ಲ ನಿಮಗೆ, ಸರ್ ಸಾಕಾಯಿತು 4 ವರ್ಷ ಆಯಿತು ತೆಗಿರಿ ಸರ್ ಅನ್ನೋ ಸ್ಟೇಜ್ ಒಂದೊಂದು ಡಿಸ್ಟಿಕಲ್ಲಿ. ಯಾಕೆ 4 ವರ್ಷ ಮಾಡಿದ್ದೀನಿ, 5 ವರ್ಷ ಸರ್ ಅಂತ ಹೇಳೋಕ್ಕೆ. ಮತ್ತು ಆವಾಗ ನಮಗೆ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಇರೋದು, ನಮ್ಮದು ಅಂತ ಬಂದಿರೋದು, ಅಲ್ಲಿ ಜನ ಎಲ್ಲ ಆಗಿರೋದು. ಈಗ ಪಾಪ ದೆರ್ ಇಸ್ ನೋ ಸ್ಕೋಪ್ ಫಾರ್ ದೆಮ್ ಆಲ್ಸೋ. ಮತ್ತು ಭಾಳ ಈಗ ಪಾಲಿಟಿಷಿಯನ್ಸ್ ಭಾಳ ಇಂಟರ್ಫಿರೆನ್ಸ್ ಮಾಡ್ತಾವ್ರು. ಮೊದಲು ಮಾಡ್ತಿರ್ಲಿಲ್ಲ, ಮೊದಲು ನಾವು ಮಾಡ್ತೀವಿ. ಈಗ ಆಗ್ತಾಯಿದೆ. ಯಾವಾಗ ಖಂಡಿತ ಆಗ್ತಿದೆ. ಎಲ್ಲ ಕಡೆನೂ ಆಗ್ತಿದೆ, ಎಲ್ಲ ಲೆವೆಲ್ನಲ್ಲೂ ಆಗ್ತಿದ್ದಾವೆ. ಮೊದಲು ಮಾಡ್ತಿರ್ಲಿಲ್ಲ. ಮೊದಲು ಎದುರೋರು ಹಂಗೆ ನೋಡಿದ್ರೆ.
ಈವನ್ ಸಬ್ ಇನ್ಸ್ಪೆಕ್ಟ್ರಿಗೆ ಹೆದರ್ಕೊಳವ್ರು ಮೊದಲು. ನಾವೆಲ್ಲ ಬಿಡಿ ಎಸ್ ಪಿ ಬಿಡಿ, ನಮ್ಗೆ ಯಾರು ಮಾತಾಡಿಸ್ತಿರ್ಲಿಲ್ಲ, ನಮ್ಮ ಹತ್ರನೇ ಯಾರು ಬರ್ತಿರ್ಲಿಲ್ಲ. ವೆರಿ ರೇರ್ ಬರಬೇಕಾದ್ರೆ. ಎಷ್ಟೋ ಸತಿ ನಮ್ಗೆ ಯಾರು ನಮ್ಮ ಶಾಸಕರು ಯಾರು ನಮ್ಗೆ ಗೊತ್ತಿರಲ್ಲ ಡಿಸ್ಟಿಕ್ಟ್. ಹೌದಾ? ಅಂದರೆ ನೀವಲ್ಲಿ ಪೋಸ್ಟಿಂಗ್ ಅದು ನಾವಿದ್ದಾಗ ಧಾರವಾಡದಲ್ಲಿ ಅಷ್ಟು ಜಿಲ್ಲೆ, ಅಷ್ಟು ಇಡೀ ಅಖಂಡ ಧಾರವಾಡ, ಬೆಳಗಾಂ ಅಖಂಡ, ನಮಗೆ ಎಷ್ಟೋ ಶಾಸಕರು ಅಂತ ಹೇಳಿದ್ರೆ ಹೌದಾ ಅನ್ನೋಕ್ಕಾಗಲ್ಲ. ಈಗ ಹಂಗಾಗಲ್ಲ. ಸರ್, ಇಷ್ಟು ವರ್ಷಗಳ ಕಾಲ ಬೀಂಗ್ ಟಾಪ್ ಪೊಸಿಷನಲ್ಲಿದ್ದು ಡಿಪಾರ್ಟ್ಮೆಂಟಲ್ಲಿ ಸೇವೆ ಮಾಡಿದ್ದೀರಿ. ನೆನಪಿನಲ್ಲಿ ಉಳಿಯುವಂತಹ ನಿಮ್ಮ ಕೈ ಕೆಳಗಿನ ಆಫೀಸರ್ಸ್ ಯಾರಿದ್ದಾರೆ? ಭಾಳ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ, ಅಂದರೆ ನಾರ್ಮಲ್ ಒಬ್ಬ ಕಾನ್ಸ್ಟೇಬಲಿಂದ ಹಿಡಿದು ಅದು ನಿಮ್ಮ ಕೈ ಕೆಳಗಡೆ ನಮ್ಗೆ ಸಾಥ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೋಡಿ, ಏನೇ ನಮ್ಮ ಸಕ್ಸಸ್ ಆಗಬೇಕಾದ್ರೂ ನಾನೇ ಮಾಡೋಕ್ಕಾಗಿಲ್ಲ ಯಾವುದು. ಎಲ್ಲ ನಮ್ಮ ಕೆಳಗಿನ ಆಫೀಸರ್ಸ್ ಎಲ್ಲ ಸೇರೇ ಮಾಡಿರೋದು. ಅವರು ಮಾಡಿದ್ದಾರೆ. ನಾಟ್ ಓನ್ಲಿ ಆಫೀಸರ್ಸ್, ಪಬ್ಲಿಕ್ ಆಲ್ಸೋ ಇದ್ದಾರೆ. ಎಕ್ಸಾಕ್ಟ್ಲಿ. ಪಬ್ಲಿಕ್ ಸಪೋರ್ಟ್ ಇಲ್ದಲೇ ಪೊಲೀಸು ಏನು ಮಾಡಲಿಕ್ಕಾಗಲ್ಲ. ಎಂತೆಂಥ ಈಗ ಯಾವುದೋ ಕೇಸ್ ನಾವು ಅವ್ರನ್ನ ಇವ್ರನ್ನ ದೊಡ್ಡ ಗ್ರೇಟ್ ಇವ್ರನ್ನ ಹಿಡಿದ್ವಿ ಅಂತೆಲ್ಲ ಹೇಳ್ತೀವಲ್ಲ, ಅದು ವಿತ್ ದಿ ಹೆಲ್ಪ್ ಆಫ್ ದಿ ಪಬ್ಲಿಕ್. ಹಂಗೆ ಪ್ರತಿಯೊಬ್ಬರು ಒಂದೊಂದು ಹಂತದಲ್ಲೂ ಒಬ್ಬೊಬ್ಬರು ಎಲ್ಲ ನಮ್ಮ ಯಾವುದೇ ಸಕ್ಸಸ್ ಇದ್ದರು. ಬಟ್ ಏನು ಅಂದರೆ ಮುಖ ನಮ್ಮದು ಬರ್ತದೆ ಅಷ್ಟೇ. ಈಗ ನಾನು ಕಮಿಷನರ್ ಪೊಲೀಸ್ ಆದರೆ ಇಲ್ಲೇನೋ ಒಳ್ಳೇದಾದರೆ ನಾನು ಮಾತಾಡ್ತೀನಿ ಹೊರತು ಟಿ ವಿನಲ್ಲಿ ಪೇಪರ್ನಲ್ಲಿ ಎಲ್ಲರೂ ಮಾತಾಡೋಕ್ಕಾಗಲ್ಲ. ಸೊ ಕೆಲಸ ನಾನು ಮಾಡಿರಲ್ಲ, ಅಥವಾ ಗೈಡ್ ಮಾಡಿರ್ತೀವಿ. ಕೆಲವು ಕಡೆ ಗೈಡ್ ಮಾಡಿರ್ತೀವಿ, ಕೆಲವು ಕಡೆ ಮಾಡಿರ್ಲಿಕ್ಕೂ ಸಾಧ್ಯ ಇಲ್ಲ, ಅವರಾಗೆ ಮಾಡಿರ್ತಾರೆ. ಅವರಾಗೆ ಕೆಲಸ ಮಾಡಿದ್ರು ತಿರ್ಗಿ ನಾವೇ ಪ್ರೆಸ್ ಕಾನ್ಫರೆನ್ಸು ಹೋಲ್ಡ್ ಮಾಡೋದು. ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಒಬ್ರದ್ದೇ ಹೆಸ್ರು ಹೇಳೋಕ್ಕೆ ಹೋದರೆ ಸ್ವಲ್ಪ ಒಬ್ಬರ ಹೆಸ್ರು ಹೇಳಿ ಇನ್ನೊಬ್ಬರ ಹೆಸ್ರು ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಮುಜುಗರ. ಯಾಕೆಂದರೆ ಈಗ ಹೇಳಿದೆ, ಯಾವುದೋ ಒಂದು ಮರ್ಡರ್ ಕೇಸಲ್ಲಿ ಅವ್ರು ಬಂದಿದ್ದರು, ಇನ್ನೊಂದು ರಾಬರಿ ಕೇಸಲ್ಲಿ ಇವ್ರು ಬಂದಿದ್ರು, ದುಬೈಗೆ ಅವರು. ಆ ಇನ್ಸಿಡೆಂಟ್ ಇದ್ದಾಗ ಅಷ್ಟು ಹೇಳ್ಬೋದು ಹೊತ್ತು ಇಂಥವರೇ ಹೇಳೋದು ಅಷ್ಟೇ. ಎಲ್ಲರೂ ಬಿಕಾಸ್ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಯಾರೋ ಒಬ್ಬರೋ ಇಬ್ಬರು ಸರಿ ಮಾಡ್ದಲೇ ಇರ್ಬೋದು, ಅವ್ರು ಪನಿಷ್ಮೆಂಟು ತೊಗೊಂಡಿರ್ತಾರೆ. ಸೊ ಇವತ್ತು ಪೊಲೀಸ್ ಆಗಬೇಕು ಅಂತ ಅಂದ್ಕೊಳ್ಳೋರಿಗೆ ನೀವು ಕೊಡುವಂತಹ ಸಂದೇಶ ಏನು? ನಾನು ಕೊಡೋದು ಪೊಲೀಸ್ ಆಗಬೇಕು ಅನ್ನಂಗಿದ್ರೆ, ನಿಜವಾಗಿ ಜನರ ಸೇವೆ ಮಾಡೋಂಗಿದ್ರೆ ಬನ್ನಿ. ಹಣದ ಆಸೆಗೋಸ್ಕರ ಬರಬೇಡಿ. ನಿಜವಾಗಿ ಸೇವೆ ಮಾಡೋಂಗಿದ್ರೆ ಬನ್ನಿ, ಇದ್ದರೆ ಸರ್ಕಾರಿ ಸೇವೆಗೆ ಬರಬೇಡಿ ಅಂತ. ಪೊಲೀಸ್ ಅಂತಲ್ಲ, ಯಾವ ಸರ್ಕಾರಿ ಸೇವೆಗೂ ಬರಬೇಡಿ. ಹಣದ ಬಗ್ಗೆ ಆಸೆ ಇರೋರು ಸರ್ಕಾರಿ ಸೇವೆಗೆ ಬರಲೇಬಾರ್ದು. ಖಂಡಿತ ಇಲ್ಲಿ ಸಿಗುತ್ತೆ ಬಿಡಿ, ಈಸಿಯಾಗಿ ಮಾಡ್ಕೊತಾರೆ. ಬಟ್ ಇಟ್ ಈಸ್ ನಾಟ್ ಕರೆಕ್ಟ್. ನೀವು ಅದೇ ಬುದ್ಧಿವಂತಿಕೆ ಇದ್ದರೆ ನೀವು ಪ್ರೈವೇಟ್ನಲ್ಲಿ ಏನು ಬೇಕಾದ್ರೂ ಮಾಡಿ. ನೀವು ಲಾಯರ್ ಆಗಿ ಎಷ್ಟು ಬೇಕಾದ್ರೂ ನೀವು, ಕೆಲವರು ಸುಪ್ರೀಂ ಕೋರ್ಟ್ ಲಾಯರ್ಗಳು ಸುಮ್ಮನೆ ಇಲ್ಲಿ ಬರೋಕೆ 5 ಕೋಟಿ ತಗೊಂತಾರೆ ಅಂತಾರೆ ಒಂದಿನ ಅಪಿಯರೆನ್ಸ್ಗೆ. ಮಾಡಿ, ಯಾರು ಬೇಡ ಅಂತಾರೆ. ಅಲ್ಲ, ಡಾಕ್ಟ್ರುಗಳು ಆಪ್ರೇಷನ್ ಮಾಡೋಕ್ಕೆ ಇಷ್ಟು ಲಕ್ಷ ಕೋಟಿಗಳು ತಗೊತಾರೆ ತಿಂಗಳ. ಹಂಗೆ ಇಂಜಿನಿಯರ್ಸ್ ತಗೊತಾರೆ, ಆರ್ಕಿಟೆಕ್ಟ್ ತಗೊತಾರೆ. ಯಾಕೆ ಕಾರ್ ಮೆಕ್ಯಾನಿಕ್ ತಗೊತಾನೆ, ಮೆಕ್ಯಾನಿಕೇ ತಗೊತಾನೆ. ಎಲೆಕ್ಟ್ರಿಷಿಯನ್ ಆಗಿ ಎಷ್ಟು ದುಡ್ಡು ಮಾಡ್ಬೋದು ನೀವು? ಬೇಕಾದಷ್ಟು ಕೆಲಸ ಅಲ್ಲಿ ಮಾಡಿ, ಅಲ್ಲಿ ಫ್ರೀ ಆಗಿರಿ, ನಿಮ್ಮದೇ ದುಡ್ಡು, ನಿಮ್ಮದೇ ಫೀಸು ಎಷ್ಟು ಬೇಕು. ಇಲ್ಲಿ ಬಂದು ಜನಕ್ಕೆ ತೊಂದರೆ ಕೊಟ್ಕೊಂಡು ಅದು ಏನೋ ತೊಂದರೆ, ನಿಮಗೂ ಮುಂದೆ ತೊಂದರೆ ಆಗ್ತದೆ ಗ್ಯಾರಂಟಿ. ನಿಮ್ಮ ಮಕ್ಕಳು ಮರಿಗೆ ಏಳಿಗೆ ಆಗಲ್ಲ ಅಂತ ನನ್ನ ಅನ್ನಿಸಿಕೆ. ಅಂಥವರೆಲ್ಲ ಸಫರ್ ಮಾಡಿದ್ದಾರೆ ಭಾಳ ಜನ. ಹೌದಾ? ಮಾಡಿದ್ದಾರೆ. ಬಟ್ ಅದನ್ನು ಹೇಳೋಂಗಿಲ್ಲ. ಭಾಳ ವಿಷಯ ನೀವು ಕೇಳಿದಕ್ಕೆ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಗೊತ್ತಿದ್ರೂ ಹೇಳೋಂಗಿಲ್ಲ. ಆ ಸ್ಥಿತಿಯಲ್ಲಿ ನಾನಿದ್ದೀನಿ. ಬಟ್ ಒಳ್ಳೆ ಕೆಲಸ ಮಾಡೋಂಗಿದ್ರೆ ಅಷ್ಟೇ ಬರೋದು. ಮೇನ್ ಇಂಟೆನ್ಷನ್ ಇಸ್ ಎ ಪಬ್ಲಿಕ್ ಸರ್ವಿಸ್, ಯು ಹ್ಯಾವ್ ಟು ಡೂ ಇಟ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಆ್ಯಂಡ್ ಪರ್ಸ್ನಲಿ ಐ ಆಮ್ ಫೀಲಿಂಗ್ ಪ್ರೌಡ್ ದಟ್ ಇಂತಹ ಗ್ರೇಟ್ ಪರ್ಸನಾಲಿಟಿಯನ್ನು ಇಷ್ಟೊತ್ತು ಮುಂದೆ ಕೂಡಿಸ್ಕೊಂಡು ಮಾತನಾಡಿದ್ದು. ಐ ಆಮ್ ಫೀಲಿಂಗ್ ಗ್ರೇಟ್. ಐ ಆಮ್ ವೆರಿ ಸ್ಮಾಲ್ ಪರ್ಸನ್. ನಮ್ದೇನಿಲ್ಲ. ಯಾಕೆಂತಂದರೆ ನಾನು ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರ ಹೆಸರನ್ನು ಕೇಳಿದ್ದೆ. ಸುಮಾರು ಜನ ಬೇರೆ ಬೇರೆ ಆಫೀಸರ್ಸ್ಗಳು ತಮ್ಮ ಇಂಟರ್ವ್ಯೂಗಳಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹೆಸರನ್ನು ಕೇಳಿದ್ದೆ. ಯಾರೋ ಒಬ್ಬ ಸೋಕಾಲ್ ಡೈರೆಕ್ಟರ್ ಸಿನಿಮಾ ಮಾಡಿದಾಗ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀವಿ, ಮಾಡಿದ್ದೀವಿ ಅಂತ ಹೇಳಿದಾಗ ನಿಮ್ಮ ಹೆಸರನ್ನು ಕೇಳಿದ್ದೆ. ಬಟ್ ಇಷ್ಟು ಹತ್ತಿರದಿಂದ ಕೂತ್ಕೊಂಡು ಇಷ್ಟು ಸುದೀರ್ಘ ಗಂಟೆಗಳ ಕಾಲ ನಿಮ್ಮ ಜೊತೆ ಇಷ್ಟು ವಿಚಾರಗಳನ್ನು ಮಾತಾಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಒಟ್ಟಾರೆಯಾಗಿ ಇದು ದಕ್ಷ ಪೊಲೀಸ್ ಅಧಿಕಾರಿ, ದಿ ರಿಯಲ್ ಸಿಂಗಮ್, ದ ರಿಯಲ್ ಜೇಮ್ಸ್ ಬಾಂಡ್ ಆಫ್ ಕರ್ನಾಟಕ, ನಮ್ಮ ರಾಜ್ಯದ ಮಾಜಿ ಕಮಿಷನರ್ ಆಗಿರುವಂತಹ, ದಕ್ಷ ಪೊಲೀಸ್ ಅಧಿಕಾರಿ ಆಗಿರುವಂತಹ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರ ಮನದಾಳದ ಮಾತು. ಸೊ ಒಬ್ಬ ಪೊಲೀಸ್ ಆದಂತಹ ವ್ಯಕ್ತಿ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾದಂತಹ ಕಾರ್ಯಾಚರಣೆ ಮಾಡಬೇಕು. ಪೊಲೀಸ್ ಆದ ತಕ್ಷಣ ಮಾತ್ರಕ್ಕೆ ಕೈಯಲ್ಲಿ ಗನ್ ಬಂದುಬಿಟ್ಟಿದೆ, ಲಾಠಿ ಬಂದುಬಿಟ್ಟಿದೆ ಅಂತ ಹೇಳಿ ಅದನ್ನು
ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದಲ್ಲ. ದೇವರು ಒಂದು ಬುದ್ಧಿವಂತಿಕೆ ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ, ವಾಕ್ಚಾತುರ್ಯ ಕೊಟ್ಟಿದ್ದಾನೆ. ಅದರ ಮೂಲಕ ಕೂಡ ಸಮಾಜದಲ್ಲಿ ಶಾಂತಿಯನ್ನು ಸೃಷ್ಟಿ ಮಾಡ್ಬೋದು, ಸೌಹಾರ್ದತೆಯನ್ನು ಮೆರಿಬೋದು ಅನ್ನುವಂತಹ ಒಂದು ಅದ್ಭುತ ನಿದರ್ಶನವನ್ನು, ಅಂದರೆ ದಂಡಂ ದಶಗುಣಂ ಅನ್ನುವಂತಹ ಒಂದು ವಾಕ್ಯಾರ್ಥವು ನಮ್ಮಲ್ಲಿದೆ. ಅದರ ಜೊತೆಗೆ ಮಾತಿನ ಮೂಲಕ ಸಮಾಜವನ್ನು ಹೆಂಗೆ ತಿದ್ದಬೇಕು ಅನ್ನುವುದಕ್ಕೆ ಅದ್ಭುತವಾದಂತಹ ಸೆಟ್ ಆಫ್ ಎಕ್ಸಾಂಪಲ್, ನಿದರ್ಶನ ಅಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬರು. ಅಂತಹವರ ಜೀವನದ ಗಾಥೆಯನ್ನು ಇಷ್ಟೊತ್ತು ನೀವು ಕೇಳಿದಿರಿ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ಮತ್ತೆ ಮತ್ತೊಬ್ಬ ಅತಿಥಿಗಳ ಜೊತೆ ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಕಾಣಿಸ್ಕೋತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಮಸ್ಕಾರ.